ನಮಸ್ಕಾರ ರೀಪ್ಪ ಎಲ್ಲರಿಗೂ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಬೆಳಗಿನ ಶುಭಾಶಯ ಹೇಳಕ್ಕೆ ಬಂದ ನೋಡ್ರಿ. ನ್ಯಾರೆಗೆರೆ ಮಾಡ್ಕೊಂಡ್ರಿಲ್ಲೋ, ರವಿವಾರಲ್ಲ ಸೂಟಿ ಇರ್ತಿರ್ಬೇಕು. ಇವತ್ತು ಸಜ್ಜಕ ಕೆನಿ ಮೊಸರ ತಿಂದು ಮಸ್ತ್ ನ್ಯಾರೆ ಮಾಡಿ ಗಟ್ಟಿಯಾಗಿ ಕೊಂಡ್ಬೇಕ್ರಿ. ಇವತ್ತು ಯಾಕೆ ಗೊತ್ತೈತನ್ರಿ, ರವಿವಾರ ಒಂದು ದಿವಸ ಹೋಟೆಲ್ ಗಿಟೆಲ್ ಆ ಕಡೆ ತಿರುಗಾಡೋದು ಬಿಡ್ರಲ್ಲ. ಮನೆಯಾಗಿನ ಬಿಸಿ ಬಿಸಿ ರೊಟ್ಟಿ ಕಾರ್ಬೇಳೆ ತಿಂದು ಇವತ್ತು ಗಟ್ಟಿ ಆಗ್ಬೇಕ್ರಿ. ಆ ಗಟ್ಟಿಯಾಗಿ ನಾ ಕೂತ ನೋಡ್ರಿ ಏನು ಸುದ್ದಿ ಹೇಳಕ್ಕೆ ಬಂದ ಅನ್ನೋದು ನಿಮಗೆ ಗೊತ್ತಾಗ್ತಿರ್ಬೇಕೀಗ. ನೋಡ್ರಿ, ಕರ್ನಾಟಕ ರಾಜ್ಯದ ಒಬ್ಬ ರಾಜಕಾರಣ, MLA ಮಂತ್ರಿ ಇದ್ದಂಥ ರಾಜಕಾರಣ ಯಾರು ಗೊತ್ತೈತನ್ರಿ, ಬೆಳಗಾವಿದ ಸುದ್ದಿ ಹೇಳಕ್ಕೆ ಬಂದಾನೆ. ಇವತ್ತು 25 ಕ್ಷೇತ್ರ ಕರ್ನಾಟಕ ರಾಜ್ಯದಾಗ ವಿಧಾನ ಪರಿಷತ್ ಚುನಾವಣೆ ನಡೆಯಕತ್ತಾವ. ಆದ್ರೆ ಎಲ್ಲರ ದೃಷ್ಟಿ ಬೆಳಗಾವ್ದಾಗ ಐತ್ರಿ. ಯಾಕೆ ಕಟ್ಟು ಫೇಮಸ್ ಐತಿ ಹೇಳ್ರಿ ನೋಡೋಣ. ಬೆಳಗಾವ ಕರ್ದಂಟು ಕುಂದಾಕಿತ್ತಲು ಇಲ್ಲಿ ಜಾರಕಿಹೊಳಿ ಮಣಿತನದೊಂದು ದೊಡ್ಡ ಸಾಮ್ರಾಜ್ಯದೊಂದು ಬೆಳಕು ಇಡೀ ವಿಶ್ವ ನೋಡ್ಬೇಕಾಕೈತ್ರಿ. ಅದ್ರ ಸಲುವಾಗಿನ ನಾವು ಮತ್ತೆ ಅವ್ರದ್ದು ಹೇಳಕ್ಕೆ ಬಂದೇವ್ರಿ. ಏನು ಹೇಳಕ್ಕೆ ಬಂದೇವು ಅಂದ್ರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡ್ರಿ. KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವಿಧಾನ ಪರಿಷತ್ ಚುನಾವಣೆದಾಗ ನಾ ಪೋಲಿಂಗ್ ಏಜೆಂಟ್ ಆಗ್ತಾನಂತಾರ್ರಿ. ಯಪ್ಪ ನೋಡ್ರಿ, ಒಬ್ಬ ಹಿರಿಯ ರಾಜಕಾರಣಿ ಮಂತ್ರಿ MLA ಆಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದಂಥ 2023ನಾಗ ಮುಖ್ಯಮಂತ್ರಿ ಆಗುವಂಥ ರೇಸ್ನಾಗಿರುವಂಥ ವ್ಯಕ್ತಿ ಏನು ಹೇಳ್ತಾನಂದ್ರೆ, ನಾ ಪೋಲಿಂಗ್ ಏಜೆಂಟ್ ಆಗ್ತಾನೆ ರೀ, ನನ್ನ ಮಗಳನ್ನ ಸಿಂಧಿ ಕುರ್ಬೇಟಕ್ಕೆ ಪೋಲಿಂಗ್ ಏಜೆಂಟ್ ಮಾಡ್ತಾನೋ, ಮಗನ ಅರ್ಬಾಯಿಗೆ ಮಾಡ್ತಾನೋ, ಅಶೋಕ್ ಪೂಜಾರಿನ ಮಮದಾಪುರಕ್ಕೆ ಮಾಡ್ತಾನೋ, ಮೂಡಲ್ಗಿಗೆ ಅರವಿಂದ ದಳವಾಯಿನ ಮಾಡ್ತಾನೋ. ವಾರೇ ವಾ, ಎಂಥ ಅಟಮ್ ಬಾಂಬ್ ಐತೆ ನೋಡ್ರಿ. ಗೋಕಾಕ ತಾಲೂಕಿನ್ಯಾಗ ಮತಗಳ ಸೆಳೆಯುವ ಸಲುವಾಗಿ ಏನು ರಣತಂತ್ರ ಹೆಣದಾರ ಸತೀಶ್ ಜಾರಕಿಹೊಳಿ ನಿನ್ನೆ ತಮ್ಮ ಅಭಿಮಾನಿಗಳ ಮೀಟಿಂಗ ಹಿಲ್ಗಾರ್ಡನ್ದಾಗ ಕರೆದ ಎಲ್ಲರಿಗೂ ಹೇಳ್ತಾರ, ನಾ ಸ್ವತಃ ಪೋಲಿಂಗ್ ಏಜೆಂಟ್ ಆಗ್ತಾನೆ ಗುಜನಾಳದಾಗ, ಮಗಳನ್ನು ಸಿಂಧಿ ಕುರುಬೇಟಕ್ಕೆ ಪೋಲಿಂಗ್ ಏಜೆಂಟ್ ಮಾಡ್ತಾನೆ, ಮಗನ ಅರ್ಬಾಯಿಗೆ ಮಾಡ್ತಾನೋ, ಅಶೋಕ್ ಪೂಜಾರಿನ ಮಮದಾಪುರಕ್ಕೆ ಮಾಡ್ತಾನೋ. ಯಾಕಂದ್ರೆ ಅಶೋಕ್ ಪೂಜಾರಿನೂ ಈಗ 98% ಕಾಂಗ್ರೆಸ್ನಾಗ ಕಾಲಿಟ್ಟಂಗೆ ಆತ್ರಿ. ಅಂದ್ರೆ ಸತೀಶ್ ಜಾರಕಿಹೊಳಿ ಏನು ಘೋಷಣೆ ಮಾಡೋದು ಅಷ್ಟು ಬಾಕಿ ಉಳ್ದೈತೆ ಅಂದಂಗೆ ಆತಿರಲ್ಲ. ಅರವಿಂದ ದಳವಾಯಿ ನೋಡ್ರಿ, ಕ್ವಾಲಿಫೈಡ್ ಮನುಷ್ಯ, ಅವನ ಮೇಲೂ ಪ್ರೀತಿ ಹೆಚ್ಚಾಗೈತ್ರಿ ಈಗ. ಯಾಕಂದ್ರೆ ವೋಟ್ ಬ್ಯಾಂಕ್ ಐತಿರಲ್ಲ, ವೋಟ್ ಬ್ಯಾಂಕ್ ಇದ್ದಾಗ ಶ್ರಮ ಮಾಡಿದವಂಗ, ಸಮಾಜ ಸೇವೆ ಮಾಡಿದವಂಗ, ಕೇಡ್ರ ಮಟ್ಟದಿಂದ ಲೀಡ್ರ್ ಆದವಂಗ ಸತೀಶ್ ಜಾರಕಿಹೊಳಿ ಮಾತ್ರ ರತ್ನ ಕಂಬಳಿ ಹಾಕಿಸ್ತಾನ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಸಮಾಜ ಸೇವೆಯಿಂದ ಬಂದವರಿಗೆ ಮಾತ್ರ ನನ್ನಲ್ಲಿ ಪ್ರಾಮುಖ್ಯತೆ ಸಿಗ್ತೈತಿ. ನೀವು ಎಲ್ಲರೇ ವಾಮ ಮಾರ್ಗದಿಂದ ದಿಢೀರ್ ಅಂತೇಳಿ ನಾ ಲೀಡ್ರ್ ಅಂದ್ರೆ ನಾವು ಒಪ್ಪೋದಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ತನ್ನ ಪುಸ್ತಕದಾಗ ಬರೆದಿದ್ದ ಇತಿಹಾಸದ ದಾಖಲೆ. ತಾ ಹೆಂಗೆ ಆರಿಸಿ ಬಂದಾರ, ತಾ ಹೆಂಗೆ ರಾಜಕಾರಣ ತಯಾರು ಮಾಡ್ಯಾರ, ಆ ರೀತಿ ನನ್ನ ಕಾರ್ಯಕರ್ತರು ಸಹಿತ ಅದೇ ರೀತಿ ಬೆಳೆದ ಮುಂದೆ ದೊಡ್ಡ ಉನ್ನತ ಸ್ಥಾನ ಹೊಂದಬೇಕನ್ನೋದು ಸತೀಶ್ ಜಾರಕಿಹೊಳಿ ವಾಗ್ದಾನ. ಇನ್ನೆಲ್ಲಿ ಹೋಗ್ಬೇಕ್ರಿ? ಮತ್ತು ಗೋಕಾಕ ತಾಲೂಕಿನ ಪ್ರಮುಖರಲ್ಲ, ಗೋಕಾಕ್ ತಾಲೂಕಿನಾಗ ಪ್ರಮುಖ ಅಂದ್ರೆ ಇನ್ನು ಲಕ್ಕನ್ನ ಜಾರಕಿಹೊಳಿ ಭಾರಿ ಬಿರುಸಿನ ಪ್ರಚಾರಕ್ಕೆ ಹೋಗ್ಯಾರ. ಬಾಗೇಡಿಗೆ ಹೋಗ್ಯಾರ, MK ಹುಳಿ ಹೋಗ್ಯಾರ, ರಾಮದುರ್ಗಕ್ಕೆ ಹೋಗ್ಯಾರ, ಬೈಲೊಂಗಲಕ್ಕೆ ಹೋಗ್ಯಾರ. ನೋಡ್ರಿ ಆ ವಾದಲ್ಲಿ ಏನೇನು ಮಾತಾಡ್ಯಾರ ಅವ್ರು. ಯಾರ್ಯಾರೋ ಬರ್ತಾರೆ, ಏನೇನೋ ಆಶ್ವಾಸನೆ ಕೊಡ್ತಾರೆ, ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ, ಪ್ರಥಮ ಪ್ರಾಶಸ್ತ್ಯದ ಮತ ನನಗೆ ಕೊಡ್ರಿ ಅಂಥೇಳಿ ಲಕ್ಕನ್ನ ಜಾರಕಿಹೊಳಿ ವೇದಿಕೆ ಮೇಲೆ ಹೇಳ್ತಾರೆ. ಅಂದ್ರೆ ಲಕ್ಕನ್ನ ಜಾರಕಿಹೊಳಿ ಯಾವ ತಾಲೂಕಿಗೆ ಪ್ರಚಾರಕ್ಕೆ ಹೋಗಲಿಲ್ಲ ಅಂದ್ರೂ ಆಯ್ಕೆ ಮಾತ್ರ ಗ್ಯಾರಂಟಿ. ಏನು ಬಿಗಪೈಟ್ ಹತ್ತೋದನ್ನು ಚನ್ನರಾಜಗೆ ಮತ್ತು ಮಹಾಂತೇಶ್ ಕೌಟಿಗೆ ಮಟ್ಟಗೆ ನೋಡ್ರಿ ಹೆಂಗೈತಿ. ರಾಜಕಾರಣ ಯಾವಾಗ ತಿರುವು ಪಡಿತೈತಿ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದರೆ ಇನ್ನೂ 10 ತಾರೀಕು ತನಕ ಟೈಮ್ ಐತಿ. 9ನೇ ತಾರೀಕು ಸಾಯಂಕಾಲ ತನಕ ಏನೇನು ಘಟನೆಗಳು ಜರುಗುತ್ತಾವ ಅನ್ನೋದನ್ನು ಕಾಕೋತ್ಕೊಂಡ್ಬೇಕ್ರಿ. ಯಾರೂ ಬಿಜಾಪುರ ಆಗಲಿ, ಗುಲ್ಬರ್ಗ ಆಗಲಿ, ಮೈಸೂರಾಗಲಿ, ಹಾಸನ ಆಗಲಿ, ಬೆಂಗಳೂರಾಗಲಿ, ದಾವಣಗೆರೆ, ತುಮಕೂರು, ಹುಬ್ಬಳ್ಳಿ, ಧಾರವಾಡ ಯಾರೂ ವಿಚಾರ ಮಾಡೋಕ್ಕೆ ತಯಾರಿಲ್ಲರಿ. ಬೆಳಗಾವ್ದಂದ್ರೆ ಭಾಳ ದೃಷ್ಟಿ ಇಟ್ಟು ನೋಡಾಕತ್ತಾರ. ಏನು ನೋಡಾಕತ್ತಾರ, ಇಲ್ಲಿ ಚುನಾವಣೆನ ಹಂಗೆ ಇರ್ತೈತಿ. ಜಾರಕಿಹೊಳಿ ಯಾವಾಗ ಕಾಲಿಡ್ತಾರ ಅವಾಗ ಚುನಾವಣಾದ ಒಂದು ರಂಗ ಬೇರೆ. ಹೋಳಿ ಹುಣ್ಣಿಮ್ಯಾಗ ನೋಡ್ರಿ ಭಾಳ ನಮೂನಿ ಬಣ್ಣ ಹಚ್ಚಿದ ಮೇಲೆ ಹಂಗೆ ಇರ್ತೈತ್ರಲ್ಲ, ಹಂಗೆ ರಂಗ ಏರ್ಸಾಕ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ನಿನ್ನೆ ಒಂದು ಮೀಟಿಂಗ್ ಮಾಡ್ತಾರೆ ಬೆಳಗಾವ್ದಾಗ ಮೀಟಿಂಗ್ ಮಾಡಿದ ತಕ್ಷಣ ಹೇಳ್ತಾರೆ, ಮಹಾಂತೇಶ್ ಕೌಟಿಗೆ ಮಠಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತ, ದ್ವಿತೀಯ ಪ್ರಾಶಸ್ತ್ಯದ ಮತ ಕಾಂಗ್ರೆಸ್ ಸೋಲಿಗಾಗಿ. ಅಂದ್ರೆ ಇನ್ನು ದ್ವಿತೀಯ ಪ್ರಾಶಸ್ತ್ಯದ ಮತ ಕ್ವಶನ್ ಮಾರ್ಕ್ ಇಟ್ಟಂಗಾತ್ರಿ.
ಇದರ ಸಲುವಾಗಿ ಇನ್ನು ವಿಚಾರವಂತರದಾರಲ್ಲ ಬೆಳಗಾವಿ ಜಿಲ್ಲಾದಾಗ ಹಳೆಯ ರಾಜಕಾರಣಿಗಳು ಮನೆ ಹಿಡ್ದಾರ್ರೆ ಪಾಪ ಅವ್ರೆ ಸಾಕಾಗೈತ್ರಿಪ್ಪ ಇನ್ನು ರಾಜಕಾರಣ ಇದ ಅಂಥೇಳಿ ಈಗೆಲ್ಲ ಯುವಕರು ಬರಾಕತ್ತಾರ. ಈ ಯುವಕರು ಬರುವಾಗ ಅವರು ವಿದ್ಯಾರ್ಥಿ ಹೊಂದಿದವರು ಅದಾರ. ಅದರ ಸಲುವಾಗಿ ಈಗ ಬೆಳಗಾವಿ ಈ ವಿಧಾನ ಪರಿಷತ್ ಚುನಾವಣೆ ಸಾಗತೈತಿ. ಯಾವ್ದು ಆಸೆ ಆಮಿಷಕ್ಕೆ ಒಳಗಾಗ್ತೈತಿ. ಯಾರ್ಯಾರಿಗೆ ಯಾರು ಮೇವು ಕಟ್ತಾರ ಆ ಮೇವು ಹಸಿರು ಕಟ್ತಾರ, ಕೆಲವರು ಒಣದು ಕಟ್ತಾರ, ಆ ನಿಲಕಲಾರ್ದಂಗೆ ಕಟ್ತಾರ. ಇನ್ನು ಕಟ್ಟಿದ ಮೇಲೆ ಇನ್ನು ಕಟ್ಟಿಟ್ಟ ಬುತ್ತಿ ಮತ್ತು ಫಲಿತಾಂಶ ಶೂನ್ಯ, ಫಲಿತಾಂಶ ಯಶಸ್ವಿಯೋ ಇನ್ನು ಕಾದು ನೋಡ್ಬೇಕಲ್ಲ ನೀವೆಲ್ಲರೂ. ರಮೇಶ್ ಜಾರಕಿಹೊಳಿ ಎಷ್ಟು ಬಿರುಸಿನ ಪ್ರಚಾರ ಮಾಡಾಕತ್ತಾರ. ಪ್ರತಿ ಹಳ್ಳಿ ಗ್ರಾಮದಾಗ ಹೋಗಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕ್ರೋಢೀಕರಣ ಮಾಡುವಂಥ ಒಂದು ಶಕ್ತಿಶಾಲಿ ರಾಜಕಾರಣ ಅಂದ್ರೆ ರಮೇಶ್ ಜಾರಕಿಹೊಳಿ. ಅಂಬಿರಾವ್ ಪಾಟೀಲ್ ಗೋಕಾಕ್ ತಾಲೂಕಿನಾಗ ಕೊತ್ತ ನೆಟ್ವರ್ಕ್ ಮಾಡಾಕತ್ತಾರ ರೀ. ಇಲ್ಲಿ ಅವ್ರದ್ದೊಂದು ಭಾಳ ಮಹಾಪೂರ್ದೊಂದು ಶೆಳತೈತಿ. ಈ ಶೆಳತನ್ಯಾಗ ಯಾರೂ ಅಲ್ಲಿ ಪಾರಾಗಂಗಿಲ್ಲ. ಇಲ್ಲಿ ಇವರು ಕಟ್ಟಾಕತ್ತಾರ. ಅದರ ಸಲುವಾಗಿ ಸತೀಶ್ ಜಾರಕಿಹೊಳಿ ಸ್ವತಃ ಹೇಳಾಕತ್ತಾರ, ನಾ ಪೋಲಿಂಗ್ ಏಜೆಂಟ್ ಆಗವ, ಮಗಳನ್ನ ಪೋಲಿಂಗ್ ಏಜೆಂಟ್ ಮಾಡವ. ನನ್ನ ಆತ್ಮೀಯ ಕಾರ್ಯಕರ್ತರು ಯಾರು ಸಕ್ರಿಯವಾಗಿ ವಿಶ್ವಾಸಿಕ ಕಾರ್ಯಕರ್ತರದಾರ ಅವರು ಪೋಲಿಂಗ್ ಏಜೆಂಟ್ ಆಗೋದು ಅಂದ್ರೆ ಇನ್ನು ಸಾಗತೈತ್ರಿ ವಿಧಾನ ಪರಿಷತ್ ಬೆಳಗಾವಿ ಚುನಾವಣೆ. ಜಾರಕಿಹೊಳಿ ಕಪಿಮುಷ್ಟಿಯಿಂದ ಯಾರು ಪಾರಾಗಕ್ಕೆ ಸಾಧ್ಯ ಇಲ್ಲ. ಇನ್ನು ಬಿಗ್ ಫೈಟ್ ಹತ್ತುದ ಕಾಂಗ್ರೆಸ್ ಮತ್ತು ಮಹಾಂತೇಶ್ ಕೌಟಿಗಿ ಮಟ್ಗ. ಲಕ್ಕನ್ ಜಾರಕಿಹೊಳಿ ಈಗಾಗಲೇ ಫಲಿತಾಂಶ ಘೋಷಣೆ ಮಾಡ್ಕೊಂಡು ಇನ್ನು ಪ್ರಮಾಣವಚನ ಸ್ವೀಕಾರ ಮಾಡೋದು ಅಷ್ಟೇ ಐತಿ. ಇದನ್ನು ನಾವು 10 ಸಲ ಹೇಳೇವಿ, ಪದೇ ಹೇಳೇವಿ. ಯಾಕಂದ್ರೆ 4,000 ಮತದಾರ ಯಾವಾಗ ನಾಮಪತ್ರ ಸಲ್ಸಕ್ಕೆ ಹೋಗ್ತಾರ ಅವ 4,000 ಮತದಾರ ಅದ ದಿವಸ ಅಂತಾರೆ. ಇವತ್ತು ಐತೇನ್ರಿ ಸಾವುಕಾರ ವೋಟಿಂಗ್ ಬೇಕಾದ್ರೆ ಈಗ ಹಾಗೆ ಹೋಗ್ತು ಹೋಟ್ ಹಾಕಿ ಹೋಗ್ತು ಈಗ ಅಂತಾರೆ. ಎಂಥ ಅಭಿಮಾನ ರೀ ಇದ. ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿದೊಂದು ಇಂಥ ಶೆಳತನಾಗ ಸ್ವತಃ ನಾಮಪತ್ರ ಸಲ್ಲಿಸುವಾಗ ವಾಪಸ್ ಬರುವಾಗ ಹೇಳ್ತಾರೆ, ಸಾವುಕಾರ ನಾವು ಹೊಂಟವ್ರಿ, ಮತ್ತು ಇವತ್ತು ಏನಾರು ವೋಟಿಂಗ್ ಇದ್ರೆ ಹೇಳ್ರಿ ಹಾಕಿ ಹೋಗಿಬಿಡ್ತು 4,000 ಮಂದಿ ಅಂದ್ರೆ ತುದಿಗಾಲ ಮೇಲೆ ನಿತ್ತಂಗೆ ಆತಲ್ರಿ ಇನ್ನು ಎಲೆಕ್ಷನ್. ಲಕ್ಕನ್ ಜಾರಕಿಹೊಳಿ ಫಲಿತಾಂಶ ಘೋಷಣೆ ಆದಂಗೆ ಇನ್ನು ಮಹಾಂತೇಶ್ ಕೌಟಿಗಿ ಮಟ್ಟ ಚಂದ್ರರಾಜ್ ಹಟ್ಟಿಹೊಳಿ ಏನು ಬಿಗ್ ಫೈಟ್ ಆಕೈತಿ ಇನ್ನು ಕಾದು ನೋಡೋಣ ನಾವೆಲ್ಲರೂ. ಇದ್ರಾಗ ಹೆಚ್ಚಿನ ಪ್ರಾಮುಖ್ಯತೆ ಜನ ಭಾಳ ಇಂಟ್ರೆಸ್ಟಿಂಗ್ ನೋಡಾಕತ್ತಾರ. ಪದೇ ಹೇಳಾಕತ್ತಾರ, ಸರ್ ಎಲ್ಲ ತಾಲೂಕದ ಒಂದು ಸ್ವಲ್ಪ ಅಂಕಿಅಂಶ ಹೇಳೋದು ಬರೀಪ್ಪ, ನಿಮ್ಮ ಚಾನಲನ್ನು ನಾವು ಭಾಳ ಅಭಿಮಾನದಿಂದ ನೋಡಾಕತ್ತೋ, ನಾವು ಮಲಗೋ ಟೈಮ್ದಾಗ ಅದನ್ನು ನೋಡೇ ಊಟ ಮಾಡಿ ಮಲಗುತ್ತೋ ಅಂಥೇಳಿ ನಂಬರ್ 1 ಚಾನಲ್ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡ್ರಿ. ಆ ಅಭಿಮಾನಕ್ಕೆ ನಾವು ಚ್ಯುತಿ ತರುವುದಿಲ್ಲ. ನಿಮಗೆ ಒಳ್ಳೊಳ್ಳೆ ಸುದ್ದಿ, ಸತ್ಯವಾದ ಸುದ್ದಿ, ನಿಖರವಾದ ಸುದ್ದಿ ನಿಮ್ಗೆ ಕಿವಿ ಮುಟ್ಟುವಂಗೆ ನಾವು ಹೇಳೋ ಕರ್ತವ್ಯ ನಮ್ಮದೈತಿ. ನಿಮ್ಮ ಕರ್ತವ್ಯ ಏನೈತಿ ಹೇಳ್ರಿ ನೋಡೋಣ. ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಅದನ್ನು ಒಂದೇ ಕೇಳೋರಲ್ಲ ನಾ ನಿಮ್ಮ ಕಡೆ. ರಾಜಕಾರಣಿಗಳು ಹೋಟ್ ಭಿಕ್ಷೆ ಕೇಳ್ತಾರೆ, ನಾ ಲೈಕ್ ಶೇರ್ ಮತ್ತು ಇದನ್ನು ಭಿಕ್ಷೆ ಕೇಳ್ಬೇಕಿರಲ್ಲ ನಿಮ್ಮ ಹತ್ರ. ಹಂಗಾದ್ರೆ ಫಾಲೋ ಮಾಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ. ಜಾಸ್ತಿ ನೀವು ಬಟ್ 1 ನಂಬರ್ ನಮಗೂ 2 ನಂಬರ್ ಈಗಾಗಲೇ ಹೇಳಿದಾರೆ. ಅದಕ್ಕೆಲ್ಲ ಹಾಕಿ ನೀವು ಗೆಲ್ಲಿಸ್ಕೊಟ್ರೆ ಮತ್ತು ಎಲ್ಲ ಹೇಳಿದಂಗೆ ಅವ್ರ ಶಕ್ತಿನೂ ಜಾಸ್ತಿ ಆಕೈತಿ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇನ್ನೂ ಅವ್ರಿಗೆ ಹೆಚ್ಚು ಉತ್ಸಾಹ ಬರ್ತೈತಿ. ಈಗಾಗಲೇ ಯಾಕೆ ನಾವು ಓಪನ್ ಆಗಿ ಹೇಳಿಕ್ಕೆ ಬರೋದಿಲ್ಲ, ಈಗ ಬಂದು ಹೇಳಿ ಹೋಗಿದ್ದಾರೆ ನಿಮಗೆ. ಅದಕ್ಕೆ ತಾವು ಎಲ್ಲರೂ ಸಹಕಾರ ಮೊದಲಿಂದ ಕೊಟ್ಕೊತ ಬಂದಿದ್ರಿ. ಈಗಾಗಲೇ ನೋಡಿದ್ರಿ, ಯಾಕಂದರೆ ರಾಜೀವ್ ಅಂಕಲಿಗೆ ಅವ್ರಿಗೆ ಹಂಗೆ ಕತ್ತಾರ ಹಿಂಗೆ ಕತ್ತಾರು. ಮೊದಲು ಅವ್ರು ಆಗುತ್ತಾಗ ಇವರು ನಾವೆಲ್ಲ ತ್ರಾಸ ತೊಗೊಂಡು ಮಾಡಿದ್ವಿ, ನಿಮ್ಗೆ ಗೊತ್ತಿದೆ. ಅವಾಗೂ ಅವ್ರು ಇಲ್ಲೇ ಇದ್ದರು, ಈಗ ಹಂಗಂತದ ಅನ್ಲಿ ಅದಕ್ಕೆ ತಲೆ ಕಳ್ಸೋದು ಬೇಡ. ನಾವು ಮ್ಯಾಗೆಲ್ಲ ದೇವರು ಜನ ನೋಡ್ತಿರ್ತಾರೋ, ಅದಕ್ಕೆ ಒಳ್ಳೆಯ ದಿನ ಬಂದೇ ಬರ್ತಾವೆ. ಅದಕ್ಕೆ ತಾವೆಲ್ಲರೂ ಬುದ್ಧಿವಂತ ಮತದಾರ. ಗ್ರಾಮೀಣ ಕ್ಷೇತ್ರ ಅಂದ್ರೆ ಭಾಳ ದೊಡ್ಡ ಕ್ಷೇತ್ರ ಇದೆ. ಯಾಕೆ ಉಚ್ಚಗಾಂವದಿಂದ ಇಲ್ಲಿ ಬಾಗೇವಾಡಿ ಮುತ್ನಾಳ್ ತಗ ಬರ್ತೈತಲ್ಲ, ಅದು ಮುತ್ನಾಳು ಬಡಸೆಲ್ಲ ಬರ್ತಾವೆ. ಅದಕ್ಕಾಗಿ ತಾವೆಲ್ಲರೂ ಯಾಕೆ ಪಂಚಾಯತ್ ಅಧ್ಯಕ್ಷರಿಂದ ಒಂದು ಪಂಚಾಯತಿಯಲ್ಲಿ 15-16 ಮತ ಇರ್ತಾವೆ. ಎಲ್ಲರಿಗೂ ತಿಳಿಸಿ, ಯಾಕಂದ್ರೆ BJP ಇರ್ತಾರೋ, ಕಾಂಗ್ರೆಸ್ ಇರ್ತಾರೋ, ಪಕ್ಷೇತರ ಇರ್ತಾರೋ, ಎಲ್ಲರಿಗೂ ತಿಳಿಸಿ ಹೇಳಿ ಅಭಿವೃದ್ಧಿ ಆಗಬೇಕಾದ್ರೆ ಯಾರಿಗೆ ಮತ ಹಾಕಬೇಕು ನೀವು ಎಲ್ಲರೂ ವಿಚಾರ ಮಾಡಿ ಎಲ್ಲರಿಗೂ ಅವ್ರ ಮನವರಿಕೆ ಮಾಡಿಕೊಟ್ಟು. ಯಾಕಂದ್ರೆ ಈಗಾಗಲೇ ಹೇಳಿದಾರು, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅದು ಹೇಳ್ತಾರೋ, ಮತ್ತು ಆಮೇಲೆ ನೀವು ನೋಡಿದ್ರಿ ಇಲೆಕ್ಷನ್ ಬಂದಾಗ ಕಾಲು ಬೀಳ್ತಾರೋ, ಆಮೇಲೆ ನಿಮ್ಮ ಕಾಲು ಜಗ್ತಾರೋ. ಅದಕ್ಕಾಗಿ ತಾವೆಲ್ಲರೂ ಬುದ್ಧಿವಂತ ಮತದಿ. ಗ್ರಾಮೀಣ ಕ್ಷೇತ್ರ ಅಂದರೆ ಒಂದು ಬಾಗೇವಾಡಿ ಕ್ಷೇತ್ರ ಎಲ್ಲ ಪುಣ್ಯ ಸ್ಥಳ ಇದೆ ಈ ಭಾಗದಾಗ. ಎಲ್ಲ ಅದು ಸಂತರೆಲ್ಲ ಮಠಗಳು ಅವು ಎಲ್ಲ ಅಜ್ಜರೆಲ್ಲ ಆಶೀರ್ವಾದ ಅಂತ ಕ್ಷೇತ್ರ ಇದೆ. ಯಾಕಂದರೆ ಈ ಕಡೆ MK ಹುಬ್ಳಿ ನದಿ, ಮಲಪ್ರಭಾ ನದಿ ಇದೆಲ್ಲ ಒಂದು ಪುಣ್ಯ ಸ್ಥಳ ಇದ್ದಂಗಿದೆ. ಅದಕ್ಕಾಗಿ ತಾವೆಲ್ಲರೂ ವಿಚಾರ ಮಾಡಿ ಯಾರಿಗೆ ಮತ ಕೊಟ್ಟರೆ ಒಳ್ಳೇದಾಗತ್ತೆ ಅಂತೇಳಿ ತಾವೆಲ್ಲ ಇನ್ನೂ, ಯಾಕಂದ್ರೆ 10ನೇ ತಾರೀಕಿಗೆ ಮತದಾನ ಇದೆ. ಅದಕ್ಕೆ ತಾವೆಲ್ಲರೂ ಇನ್ನೂ ವಿಚಾರ ಮಾಡಿರಿ. ಮತ್ತು ನಾವೆಲ್ಲ ಸೇರೋನು ಮತ್ತೆಲ್ಲ ಕೂಡಿ ಹೆಂಗೆ ಮಾಡೋದು ಏನು ಮಾಡೋದು ಎಲ್ಲ ಹೇಳ್ಕೊಂಡು, ಯಾಕಂದರೆ 2ನೇ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಹೇಳಿ ಅದೇ ಥರನೇ ನಾವು ಮಾಡಬೇಕು.
ಯಾಕಂದ್ರೆ ಈಗ ಮೊನ್ನೆ ನಾಮಿನೇಷನ್ ಬಂದಾಗ ನೀವೆಲ್ಲರೂ ಬಂದಿದ್ರಿ, ಅಲ್ಲಿ ನಮ್ಗೆ ಆಶೀರ್ವಾದ ಮಾಡಿ ಹೋಗಿದ್ರಿ. ಅದೇ ಥರ 10 ತಾರೀಕು ಮತ ಹಾಕೋದ್ನಾಗ ಆಶೀರ್ವಾದ ಮಾಡಿ ಎಲ್ಲರೂ ಹೇಳ್ತಾರೆ, ಯಾವುದೇ ಆಮಿಷಕ್ಕೆ ತಾವು ಒಳಗಾಗದೆ ಮತ ಚಲಾಯಿಸಬೇಕು. ಅದಕ್ಕಾಗಿ ನಾವು ನೀವೆಲ್ಲ ಈಗ ಭೇಟಿ ಮತ್ತು ಇನ್ನೂ ನಾವು ನಿಮ್ಮ ಸಂಪರ್ಕ ಮತ್ತು ಜಾಸ್ತಿ ಆಗುತ್ತೆ. ಏನೋ ನಿಮ್ಮ ಕೆಲಸ ಕಾರ್ಯಗಳಿದ್ರು, ಪಂಚಾಯತ್ ಇರಲಿ, ಕೆಲಸ ಇದ್ರು ನಾವು ಮಾಡಿಕೊಡ್ತೀವಿ. ಯಾಕಂದ್ರೆ ನಮಗೆ ಜನ ಸಂಪರ್ಕ ಬೇಕು. ಯಾಕೆ ಜನ ನಮಗೆ ಮುಖ್ಯ. ಈಗ ಹೋಡಿಕೆ ಇದು ಮತ್ತೆ ಹೋದಿವತ್ತಿಲ್ಲ, ನೀವೇನೇ ಕೆಲಸ ಇದ್ರು ನಾವು ಮಾಡಿಕೊಡ್ತೀವಿ. ಯಾಕಂದ್ರೆ ನಮ್ಮದು ಜನ ಸಂಪರ್ಕದ ನಮಗೆ ಮೊನ್ನೆ ಅಷ್ಟೊಂದು ಜನ ಸೇರಿದ್ರು. ಯಾಕೆ ಇಲೆಕ್ಷನ್ ಮುಗಿದು ಬಂದಾಗ ಅಷ್ಟೇ ನಾವು ಬರಂಗೆ, ಇಲೆಕ್ಷನ್ ಮುಗಿಲಿ, ಇಲೆಕ್ಷನ್ ಇರಲಿ ಮುಗಿಲಿ, ನಾವು ಹಂಗೆ ಸಂಪರ್ಕ ಇಟ್ಕೋದಾಗ ನಮ್ಗೆ ಜನ ಬರೀ ಕೂಡ ಎಲ್ಲ ಕಡೆ ಬಂದು ಬಿಡ್ತಾರೆ. ಯಾಕಂದ್ರೆ ಅಭಿಮಾನಲೆ. ಅದಕ್ಕೆ ನಿಮ್ಮ ಆಶೀರ್ವಾದ, ಕಾರ್ಯಕರ್ತರದು, ಜನರ ಆಶೀರ್ವಾದ, ಮತದಾರ ಆಶೀರ್ವಾದ ಸದಾ ಇರಲಿ. ಮತ್ತು ಈಗಾಗಲೇ ಇನ್ನೂ ಹೆಚ್ಚಿಗೆ ಹೇಳೋಕೆ ಬರೋದಿಲ್ಲ, ಗುಪ್ತವಾಗೆಲ್ಲ ಹೇಳ್ತಾರೆ, ಇವರೆಲ್ಲ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಯಾಕಂದ್ರೆ ಹೇಳಿ ಮಣ್ಣು ಹೇಳ್ರಿ, ಅವ್ರು ತಕ್ಕೋತಾರ ಅವರೇ ಎಬ್ಬಿಸ್ತಾರೆ. ಅದನ್ನೇ ಯಾರು ತಕ್ಕೊಳ್ಳಲ್ಲ. ನೀವು ನಮಗೆ ಹೈಕಮಾಂಡ, ನಾವು ನಿಮಗೆ ಹೈಕಮಾಂಡ. ನಮಗೈತಿ ಯಾವ ಹೈಕಮಾಂಡ್ ಇಲ್ಲ. ನೀವು ಮತದಾರ, ನಮಗೆ ಕಾರ್ಯಕರ್ತರ ಹೈಕಮಾಂಡ್. ಹಿಂಗ್ರಿ ನೀವು ಹೇಳೋದು, ನಾವು ಇದನ್ನು ನಿಮಗೆ ಹೇಳೋದು. ಒತ್ತಡ ಬರ್ತದೆ, ಯಾವುದು ಬರ್ತದೆ, ಇವರೇ ಪೇಪರ್ದಾಗ ಬರ್ಸಿ, ಇವರೇ ಟಿವಿಯಾಗ ಹೇಳೋದು. ಯಾಕೆ ಅದಕ್ಕೈತಿ ಅವ್ರು ಎಕ್ಸ್ಪರ್ಟ್ ಅದಾರು, ಇರಲಿ ಅವ್ರು. ಅದಕ್ಕೆ ನಾವು ನಿಮ್ಮ ಆಶೀರ್ವಾದಲೇ ನಾವು ಮೊನ್ನೆ ನಾಮಪತ್ರ ಸಲ್ಲಿಸಿದ್ವಿ. ನಿಮ್ಮ ಆಶೀರ್ವಾದದಿಂದ ಮತ ಹಾಕಿ ನೀವು ಗೆಲ್ಲಿಸ್ಕೊಡ್ರತ್ತೆ ತಮ್ಮಲ್ಲಿ ನಾನು ಕಳ್ಕಳಿಂದ ಕೇಳ್ತೀನಿ. ಯಾಕಂದ್ರೆ ಹೂವಾಪವ ಭಾಳ ಎಬ್ಬಿಸ್ತಾರೆ. ಅದೇ ಒಂದು ಬಂಡವಾಳ ಅವ್ರದ್ದು, ಹೂವಾಪವ ಎಬ್ಸೋದು. ಅದಕ್ಕೆ ಅದಕ್ಕೆ ಯಾರೂ ಕಿವಿ ಕೊಡಬಾರ್ದು. ಏನೇನೋ ಹೇಳ್ತಾರೆ ಅವ್ರು. ಯಾಕೆ ನಮಗೈತಿ ಹೇಳೋಕ್ಕಾಗಲ್ಲ. ಅವ್ರು ಮಾತ್ರ ಬಂಡವಾಳ. ಯಾಕೆ ಇಲ್ಲಿ ಕೂತಿರ್ತಾರೋ, ಮುಂಜಾನೆ ಒಂದು, ಸಂಜೆಗೆ ಒಂದು, ಮಧ್ಯಾಹ್ನ ರಾತ್ರಿ ಒಂದು 4 ಥರ ಹೇಳಿಬಿಡ್ತಾರೆ. ಅದಕ್ಕೆ ನಮಗೈತಿ ಹಂಗೆ ಮಾತಾಡೋಕೆ ಬರೋಂಗಿಲ್ಲ. ಯಾಕೆ ನಾವು ನಿಮ್ಮ ಥರ ಹಳ್ಳಿ ಭಾಷೆಯಿಂದ ಬಂದವ್ರೆ. ಒಂದು ಮಾತು ಕೊಡೋದು ಮುಂಜಾನೆ ಸಂಗ ಅದೇ ಇರ್ತೈತೆ ನಮ್ಮದು. ಅದಕ್ಕಾಗಿ ತಾವೆಲ್ಲರೂ ಆಶೀರ್ವಾದ, ಹಿರಿಯರಾದರು, ಯುವಕರಾದರು, ಎಲ್ಲ ತಾಯಂದ್ರಾತು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಪ್ರಥಮ ಪಾಸೆ ಮತ್ತು ನನಗೆ ಕೊಟ್ಟು ಗೆಲ್ಲಿಸ್ಕೊಟ್ಟು ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕು. ತಾವು ಮುಂಜಾನೆ ಬಂದು ನಮ್ಮ ಸಲ ಕೂತಿಲ್ಲಿ ಇಲ್ಲ ಕಲ್ಲ ಕಾದಿದ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದ ಹೇಳಿ ನಾನು ಒಂದು 2 ಮಾತು ಮೀಟಿಂಗ್ ಕರೆದ್ರಿ. ಮೀಟಿಂಗ್ ಉದ್ದೇಶ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ನಮ್ಮೆಲ್ಲ DCC ಬ್ಯಾಂಕ್ ಡೈರೆಕ್ಟ್ರು ಮತ್ತು ಜಿಲ್ಲಾ ಹಾಲು ಒಕ್ಕೂಟ ಐತಲ್ಲ ಆ ಡೈರೆಕ್ಟ್ರು, ಜಿಲ್ಲಾ ಸಹಕಾರಿ ಯೂನಿಯನ್ ಡೈರೆಕ್ಟ್ರು, ಅಂದರೆ ಇಡೀ ಜಿಲ್ಲೆ ತುಂಬ ಬರ್ತಾರೆ ಅವರು. ಸೊ ಅವ್ರನ್ನೆಲ್ಲ ನಮ್ಮ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರ ನಾವು ಎಷ್ಟು ಅನುಕೂಲ ಆಗುತ್ತೆ ಪಾರ್ಟಿಗೆ ಅಂತೇಳಿ ಆ ದೃಷ್ಟಿಯಿಂದ ಮೀಟಿಂಗ್ ಮಾಡತ್ತೀವಿ ಅವ್ರಿಗೆ. ಸೊ ಈಗ ಮೀಟಿಂಗ್ ಮಾಡಿ 1 ಗಂಟೆಯಲ್ಲಿ ಅವ್ರಿಗೆ ಏನು ಜವಾಬ್ದಾರಿ ಹಚ್ಚಬೇಕು, ಏನು ಕೆಲಸ ಮಾಡೋಗತ್ತೆ, ಅಂದರೆ ಸಹಕಾರಿ ಮೂವ್ಮೆಂಟ್ ಮುಖಾಂತರ ಈ ಚುನಾವಣೆಗೆ ಎಷ್ಟು ಅನುಕೂಲ ಆಗ್ತದೆ ಪ್ರಯತ್ನ ಇವತ್ತು ಮೀಟಿಂಗ್ ಮಾಡತ್ತೀವಿ ಅದನ್ನು.